ಬಾಗಲಕೋಟೆ ರವಕವಿ ಬನಹಟ್ಟಿ ತಾಲೂಕಿನ ಬಂಡಿಗಣಿ ಗ್ರಾಮದಲ್ಲಿ ಮುಖ್ಯಮಂತ್ರಿಗಳ ಆಗಮನದ ಹಿನ್ನೆಲೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡ ನೇಕಾರರಿಗೆ ಪರಿಹಾರ ನೀಡುವಂತೆ ಹಾಗೂ ಕಬ್ಬು ಬೆಳೆಗೆ 4,000 ರೂಪಾಯಿ ಬೆಲೆ ನೀಡುವಂತೆ ರೈತರು ಮತ್ತು ನೇಕಾರರು ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ಭಾನುವಾರ ನಡೆದ ಕಾರ್ಯಕ್ರಮದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ನೆರೆದಿದ್ದ ರೈತರು ಮತ್ತು ನೇಕಾರರು ತೀವ್ರ ಬಿಸಿಲಿನ ನಡುವೆಯೂ ಮುಖ್ಯಮಂತ್ರಿಗಳ ಆಗಮನಕ್ಕಾಗಿ ಹಲವು ಗಂಟೆಗಳ ಕಾಲ ಕಾದು ಕುಳಿತಿದ್ದರು. ರಾಜ್ಯದಲ್ಲಿ ಕಳೆದ ಕೆಲವು ತಿಂಗಳಲ್ಲಿ ಸುಮಾರು 55 ನೇಕಾರರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಆದರೆ ಅನೇಕ ಪ್ರಕರಣಗಳಲ್ಲಿ ಪರಿಹಾರ ದೊರೆತಿಲ್ಲ ಎಂದು ನೇಕಾರರು ಆರೋಪಿಸಿದ್ದಾರೆ. ಈ ಕುರಿತು ಮಾತನಾಡಿದ ನೇಕಾರರ ರಾಜ್ಯ ಅಧ್ಯಕ್ಷ ಶಿವಲಿಂಗ ಟಿರಕಿ ಕೂಡಲೇ ಆತ್ಮಹತ್ಯೆಗೊಳಗಾದ ನೇಕಾರರ ಕುಟುಂಬಗಳಿಗೆ ಪರಿಹಾರ ನೀಡಬೇಕು ಎಂದು ಒತ್ತಾಯಿಸಿದರು. ಅಲ್ಲದೆ ಕಟ್ಟಡ ಕಾರ್ಮಿಕರ ಮಾದರಿಯಲ್ಲಿ ನೇಕಾರರ ಕಾರ್ಡ್ಗಳನ್ನು ವಿತರಿಸಬೇಕು, ನೇಕಾರರಿಗೆ ಸಾಲ ಮನ್ನಾ ಮಾಡಬೇಕು, ನಿವೇಶಗಳನ್ನು ಹಂಚಿಕೆ ಮಾಡಬೇಕು ಮತ್ತು 55 ವರ್ಷ ಮೇಲ್ಪಟ್ಟ ನೇಕಾರರಿಗೆ ಕನಿಷ್ಠ 5,000 ರು ಮಾಶಾಸನ ಜಾರಿಗೆ ತರಬೇಕೆಂದು ಅವರು ಆಗ್ರಹಿಸಿದರು. ಸಲ್ಲಿಸಲು ಆಗಮಿಸಿದ ರೈತರು ಮತ್ತು ನೇಕಾರರ ಮುಖಂಡರು ತಮ್ಮ ಸಂಕಷ್ಟಗಳನ್ನು ತೋಡಿಕೊಂಡರು. ತಮ್ಮ ಕಷ್ಟಗಳನ್ನು ವಿವರಿಸಿದ ನೇಕಾರ ಮಹಿಳೆ ರೂಪ ಪತಿಯನ್ನು ಕಳೆದುಕೊಂಡು ದುಃಖದಲ್ಲಿ ಕಣ್ಣೀರಿಡುತ್ತಾ ಮಕ್ಕಳನ್ನು ಸಾಕಲು ಮತ್ತು ಜೀವನ ಸಾಗಿಸಲು ಕಷ್ಟಪಡುತ್ತಿದ್ದೇನೆ. ಸರ್ಕಾರ ಕೂಡಲೇ ನಮಗೆ ಪರಿಹಾರ ನೀಡಬೇಕು ಎಂದು ಮನವಿ ಮಾಡಿದರು. ರೈತ ಮುಖಂಡರು ಮಾತನಾಡಿ, ಈ ವರ್ಷ ಮಳೆ ಹೆಚ್ಚಾಗಿ ಬೆಳೆ ಹಾನಿಗೊಳಗಾಗಿದೆ, ಕೂಡಲೇ ಪರಿಹಾರ ನೀಡಬೇಕು ಎಂದು ಆಗ್ರಹಿಸಿದರು. ಜಿಲ್ಲೆಯ ಸಕ್ಕರೆ ಕಾರ್ಖಾನೆಯಲ್ಲಿ 2021-2022ನೇ ಸಾಲಿನ ಬಾಕಿ ಉಳಿದಿರುವ 62 ಲಕ್ಷ ರುಗಳನ್ನು ರೈತರ ಖಾತೆಗೆ ಜಮೆ ಮಾಡಬೇಕು, ಕಳೆದ ವರ್ಷದ ಕಂತುಗಳನ್ನು ಕೂಡಲೇ ಪಾವತಿಸಬೇಕು ಎಂದು ಒತ್ತಾಯಿಸಿದರು. ರೈತರ ಆರ್ಥಿಕ ಪರಿಸ್ಥಿತಿ ಸುಧಾರಿಸಲು ಕಬ್ಬು ಬೆಳೆಗೆ ಪ್ರತಿ ಟನ್ನಿಗೆ 4,000 ರು ಬೆಲೆ ನಿಗದಿಪಡಿಸಬೇಕು. ಅಲ್ಲದೆ ವೆಂಕಟೇಶ್ವರ ಏತ ನೀರಾವರಿ ಕಾಮಗಾರಿಯನ್ನು ಶೀಘ್ರದಲ್ಲಿ ಪೂರ್ಣಗೊಳಿಸಬೇಕು. ಇದರಿಂದ ಈ ಭಾಗದ ರೈತರಿಗೆ ಅನುಕೂಲವಾಗಲಿದೆ ಎಂದು ರೈತ ಮುಖಂಡರಾದ ಹಣಮಂತ, ರಾಜು, ನತಾಫ್ ಸೇರಿದಂತೆ ಇತರರು ಒತ್ತಾಯಿಸಿದರು. ಕಾರ್ಯಕ್ರಮದಲ್ಲಿ ಆಗಮಿಸಿದ ಭಕ್ತರು ಮಠದ ನಿಯಮದಂತೆ ಕರಿದಾರ ಕತ್ತರಿಸಿ ಮಠ ಪ್ರವೇಶಿಸಿದರು. ಕರ್ನಾಟಕ ರಾಜ್ಯ ನೇಕಾರ ಸೇವಾ ಸಂಘಕ್ಕೆ ನಮಸ್ಕಾರ. ಇವತ್ತಿನ ದಿನ ಬಾಗಲಕೋಟೆ ಜಿಲ್ಲೆ ಬಂಡಿಗೇನಿ ಒಳಗೆ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಬಂದಿದ್ರು. ಸ್ವಾಗತ. ಒಂದೇನು ನಮ್ಗೆ ಅಸಮಾಧಾನ ರೈತರಿಗೆ ತಿಳಿತಂದ್ರೆ, ನಾವು ತೊಗೊಂಡ್ಬಂದಂಥ ಈ ಜಿಲ್ಲೆಗೆ ಏನು ಮುಖ್ಯಮಂತ್ರಿಗಳು ಬರ್ಲಾತ್ತಾರಲ್ಲ, ನಮ್ಮ ರೈತರ ಅಳಲ್ಲ ಏನು ಅನ್ನುವಂಥದ್ದು ನಾವು ಒಂದು ಮನವಿ ಮುಖಾಂತರ ಕೊಡ್ಬೇಕಂತೇಳಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೂ ನಾವು ತಿಳಿಸಿದ್ವು. ಅವ್ರು ಏನಂತ ತಿಳಿತಂದ್ರೆ, ಇಲ್ಲ ನೀವು 2:15 ಹೋಗಾಗ ಅವಕಾಶ ಮಾಡಿಕೊಡ್ತಾ ಅಂತ ಹೇಳ್ಯಾರ. ನಮ್ದು ಒಂದ ವಿನಂತಿ, ನಮ್ಮ ಅಳಲನ್ನು ಈ ರಾಜ್ಯದ ಮುಖ್ಯಮಂತ್ರಿ ರೈತರ ಪರವಾಗಿದ್ರೆ ಅಂತ ಹೇಳ್ತಂದ್ರೆ ನಮ್ಮ ಮನವಿಯನ್ನು ಸ್ವೀಕಾರ ಮಾಡಬೇಕು. ಒಂದು ವೇಳೆ ಆ ಮನವಿಯನ್ನು ತಗೋದು ಹೋದ್ರೆ ಅಂತ ಹೇಳ್ತಂದ್ರೆ ರಾಜ್ಯದ ರೈತರಿಗೆ ಮಾಡುವಂಥ ಇದು ದ್ರೋಹ ಅಂತೇಳಿ ಹೇಳಕ್ ಬಯಸ್ತೀವಿ. ನಮ್ಮ ಬೇಡಿಕೆ ಇದು. ಇವತ್ತು ಉಳ್ಳಾಗಡ್ಡಿ ಏನೈತಿ, ಮಳೆ ಹೆಚ್ಚಾಗಿ ಹಾನಿ ಆಗೈತಿ. ಅದು ಮಾರ್ಕೆಟ್ಗೆ ಹೋದ್ರೆ ಅಂತ ಹೇಳಿತಂದ್ರೆ ನಾವು ಬಾಡಿಗೆ ಸುಧಾ ಕೊಡಲಾರ್ದಂಥ ಪರಿಸ್ಥಿತಿ ಇತ್ತು. ಒಂದೇದು. ಇನ್ನು ಕಬ್ಬಿನ ಬಿಲ್ ಏನೈತೆ ಪ್ರತಿ ವರ್ಷ ದರ ಸರಿ ಏನು ಹೋರಾಟ ನಡೆಯತೈತಿ. ಕಬ್ಬಿನ ಬಿಲ್ಲಿಗೆ ಕನಿಷ್ಠ ನಮ್ಮ ಒಂದು 4,000 ಒಂದು ಟನ್ ಕಬ್ಬಿ ಕೊಡಬೇಕು. ರಾಜ್ಯದ ಮುಖ್ಯಮಂತ್ರಿಗಳು ಏನು 2013 ಕೊಟ್ಟಲ್ಲ, ಅದೇ ರೀತಿ ಕನಿಷ್ಠ ಟನ್ನಿಗೆ ಒಂದು 500 ರೂಪಾಯಿ ಕೊಡ್ಲಿಕ್ಕೆ ನಮ್ಮ ಬೇಡಿಕೆ. ಎಲ್ಲರಿಗೂ ನಮಸ್ಕಾರ. 21-22ನೇ ಸಾಲಿನ ಈ 62 ರೂಪಾಯಿಯನ್ನು ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿನ ಅನೇಕ ಸಕ್ಕರೆ ಕಾರ್ಖಾನೆಗಳು ಬಾಯ್ಕೊಳಿಸಿಕೊಂಡಿವೆ. ಆ ಬಿಲ್ಲನ್ನು ನಮ್ಮ ಎಲ್ಲ ರೈತರಿಗೆ ಒಂದು ಜಮಾ ಕೊಡಬೇಕು. ಮತ್ತು ಕಳೆದ ಸೀಸನ್ನಲ್ಲಿ ನಮ್ಮ ಕಬ್ಬಿಗೆ 3,000 ರೂಪಾಯಿ ಬೆಲೆ ಕೊಟ್ಟಿದ್ದಾರೆ. ಇನ್ನು 200 ರೂಪಾಯಿ ಎಣ್ಣೆ ಕತ್ತಿ ಹಣವಾಗಿ ಕೊಡಬೇಕು. ಪ್ರಸಕ್ತ ಹಂಗಾಮಿನ ಅಲ್ಲಿ ಒಂದು 4,000 ರೂಪಾಯಿಯನ್ನು ನಮ್ಮ ರೈತರು ಬೇಡಿಕೆ ಇರ್ತದೆ. ಆದ ಕಾರಣ ಯಾಕಂದ್ರೆ ನಮ್ಮ ಸತತ 10 ವರ್ಷದಿಂದ ನಮ್ಮ ಕಬ್ಬಿನ ದರ ಇರಿಲ್ಲ, ಕಬ್ಬಿನ ಖರ್ಚು ಹೆಚ್ಚಾಗಿದೆ, ಕಬ್ಬಿನ ದರ ಇರಿಲ್ಲ. ಅದಕ್ಕೆ ನಮ್ಮ ರೈತರಿಗೆ ಸಾಲ ಒಂದು ಈ ವರ್ಷ 4,000 ರೂಪಾಯಿ ಕೊಡಬೇಕನ್ನುವಂಥ ಒತ್ತಾಯವನ್ನು ನಮ್ಮ ಕಬ್ಬಿನಗಾರ ಸಂಘ ಒತ್ತಾಯಪಡಿಸ್ತೀವಿ. ಈ ರೀತಿ ನಮ್ಮ ಬೇಡಿಕೆಗಳು ಇರೋದ್ರಿಂದ ಹಾಗೂ ಮತ್ತು ವೆಂಕಟೇಶ್ವರ ಏತ ನೀರಾವರಿ 2016-17ನೇ ಸಾಲಿನಾಗ ಚಾಲೂ ಐತಿ. ಇನ್ನೂ ಸಲ ಸರಿಯಾಗಿ ಕಾಮಗಾರಿ ಮುಗಿದಿಲ್ಲ. ಅದು ಇನ್ನು ಈಗ ಈ ಪಂಪ್ ಹೌಸ್ದಿಂದ ಏನೈತಿ ಹೊಳಿ ಮಠ ಏನೈತಿ ಕೆನಾಲ್ ಕಾವಲಿ ಮುಗಿದಿಲ್ಲ. ಮತ್ತೇನೈತಿ ಭೂಮಿ ಕಳೆದುಕೊಂಡಂತ ರೈತರಿಗೆ ಪರಿಹಾರ ಸಿಕ್ಕಿಲ್ಲ.
ಮತ್ತು ಕಾವಲು ಸರಿಯಾಗಿ ಮುಗುದಿಲ್ಲ. ಹಿಂಗ ಸರಿಯಾಗಿ ಅವ್ರು ಕಾಂಟ್ರಾಕ್ಟರ್ ಕೆಲಸ ಮಾಡುವಾರ. ಅದಕ್ಕೆ ಸರ್ಕಾರಕ್ಕೆ ಹಾಗೂ ಈ ಕಾಂಟ್ರಾಕ್ಟರ್ಗಳಿಗೆ ಒಂದು ಒತ್ತಾಯ ಪಡಿಸ್ತೀನಿ. ಈ ವೆಂಕಟೇಶ್ವರ ಕಾಮಗಾರಿ ಬೇಗ ಮುಗಿಸಿ ರೈತರಿಗೆ ಒಂದು ಅನುಕೂಲ ಮಾಡಿಕೊಡ್ಬೇಕು ಅನ್ನುವಂಥ ಒಂದು ನಮ್ಮ ರೈತರಿಂದ ವಿನಂತಿ ಮಾಡ್ತೀವಿ. ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗೆ ಇವತ್ತು ನಾವು ಮನವಿ ಮೂಲಕ ಒತ್ತಾಯ ಮಾಡಕ್ ಬಂದಿವಿ. ಅನೇಕ ದಿನಗಳಿಂದ ರಾಜ್ಯದಲ್ಲಿರುವಂತಹ ನೇಕಾರರು ಆರ್ಥಿಕವಾಗಿ ಹೊರೆಯಿಂದ 55 ಜನ ಆತ್ಮಹತ್ಯೆ ಮಾಡಿಕೊಂಡಾರ. ಅದರಲ್ಲಿ ಅನೇಕ ಪ್ರಕರಣಗಳು ಇನ್ನೂ ಇತ್ಯರ್ಥ ಆಗಿ ಅವರಿಗೆ ಪರಿಹಾರ ಒದಗಿಸಲಾಗಿಲ್ಲ. ಅದಕ್ಕೆ ಅದನ್ನು ಪರಿಹಾರ ಒದಗಿಸಬೇಕು. ಜೊತೆಗೆ ಕಟ್ಟಡ ಕಾರ್ಮಿಕ ಮಾದರಿ ಕಾರ್ಮಿಕ ಸೌಲಭ್ಯಗಳನ್ನು ಒದಗಿಸಿ ನಮಗೆ ಕಾರ್ಡ್ಗಳನ್ನು ಹಂಚಿಕೆ ಮಾಡಬೇಕು. ಆಮೇಲೆ ಈ ಸಾಲದ ಹೊರೆಯಿಂದ ಸಾಕಷ್ಟು ತೊಂದರೆ ಆಗ್ತೈತಿ. ರಾಜ್ಯದಲ್ಲಿರುವಂತಹ ಎಲ್ಲ ನೇಕಾರರ ಒಂದು ಬಾರಿ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು. ಹಾಗೇನೆ 100 ಜನ ಏನು ಇವತ್ತು ನೇಕಾರಿಕೆ ಮಾಡಕತ್ತಾರ, ಅವ್ರಿಗೆ ನಿವೇಶನಗಳಿಲ್ಲ, ಇರಾಕ್ ಮನೆಗಳಿಲ್ಲ, ಬಾಡಿಗೆ ಕಟ್ಟಿಸಿದ ಉದ್ಯೋಗ ಮಾಡೋಕ್ಕಾಗಲ್ತು. ಅಂಥವ್ರನ್ನ ಪರಿಶೀಲನೆ ಮಾಡಿ ನಿವೇಶನಗಳ ಹಂಚಿಕೆ ಆಗಬೇಕು. ಗದಗ ಬೆಳಗಾವಿ ಜಿಲ್ಲೆ ಇರ್ಬೋದು, ಬಾಗಲಕೋಟೆ ಇರ್ಬೋದು, ಬೆಳಗಾವಿ ಇರ್ಬೋದು, ಇನ್ನೂ ಬೇರೆ ಜಿಲ್ಲೆಗಳಲ್ಲಿ KHLC ನೇಕಾರರು, ಆಮೇಲೆ ವಿದ್ಯುತ್ ಚಾಲಿತ ನೇಕಾರರು, ಕೂಲಿ ಕಾರ್ಮಿಕ ನೇಕಾರರು ಸಾಕಷ್ಟು ನಿವೇಶನ ಇಲ್ಲ. ಅವ್ರಿಗೆಲ್ಲ ನಿವೇಶನಗಳನ್ನು ಒದಗಿಸಬೇಕು. 55 ವರ್ಷ ಮೇಲ್ಪಟ್ಟಂತ ನೇಕಾರರಿಗೆ ಕನಿಷ್ಠ 5,000 ರೂಪಾಯಿ ಮಾಸಾಸನವನ್ನು ಜಾರಿ ಮಾಡ್ಬೇಕಂತೇಳಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಾಯವನ್ನು ಮಾಡ್ತೀವಿ.